ಮಕ್ಕಳೇ, ನಾವೆಲ್ಲ ಇವತ್ತು ಎಲ್ಲಿಗೆ ಹೊರಟಿದ್ದೀವಿ? ಮಕ್ಕಳೇ, ಎಲ್ಲರೂ ಸಾಲಾಗಿ ನಿಂತ್ಕೊಳ್ಳಿ. ಮಕ್ಕಳೇ, ನಾನೀಗ ಹೆಸರಿಡಿದ ಕೂಗೋ ಗುಂಪುಗಳು ಸಾಲಿಂದ ಹೊರಗಡೆ ಬಂದು ನಿಲ್ಬೇಕು, ಆಯ್ತಾ? ನೋಡ್ರೋ, ನಂಗೆ ಎಷ್ಟು ದೊಡ್ಡದಾದ ಎಲೆ ಸಿಕ್ಕಿದೆ. ನೋಡ್ರೋ, ನನ್ನ ಎಲೆ ಚಿಕ್ಕದಾದ್ರೂ ಎಷ್ಟು ಚೆನ್ನಾಗಿದೆ. ನಾನು ನಿಮ್ಮಿಬ್ಬರಿಗಿಂತ ಚೆನ್ನಾಗಿರೋ ಎಲೆ ತರ್ತೀನಿ. ಬೇಕಿ ನೀನೇ ಹೋಗಿ ತಗೊಂಬ ನೋಡೋಣ. ಸರಿ, ನಾನೇ ಹೋಗ್ತೀನಿ. ಬೇಗ ಬಂದ್ಬಿಡು, ನನ್ಗೆ ಭಯ ಆಗುತ್ತೆ. ಆಯ್ತು ಕಣೆ. ಬೇಡ ಕಣ್ರೆ, ಕಾಡಿನಲ್ಲಿ ದೂರ ಹೋಗೋದು ಬೇಡ. ಮೇಡಮ್ ಹೇಳಿಲ್ವಾ ದೂರ ಹೋದ್ರೆ ಕಾಡ್ ಸಿಗುತ್ತೆ ಅಂತ. ನೋಡಿ ಮಕ್ಕಳ, ಈ ದಿನದ ಪಾಠ ದಿಕ್ಕುಗಳು. ಇದನ್ನು ವಿಮಾನಯಾನ, ಪರ್ವತಾರೋಹಣ ಹಾಗೂ ಸಮುದ್ರಯಾನಗಳಲ್ಲಿ ಬಳಸ್ತಾರೆ. ಅದು ಪಶ್ಚಿಮ, ಅದು ಪೂರ್ವ, ಅದು ದಕ್ಷಿಣ. ಬಾ. ನಾವೆಲ್ಲ ಇವತ್ತು ಎಲ್ಲಿಗೆ ಹೊರಟಿದ್ದೀವಿ? ಎಲ್ಲಿಗೆ? ಯಾಕೆ? ನಿಸರ್ಗಧಾಮದ ಬಗ್ಗೆ ತಿಳ್ಕೊಳ್ಳೋಕೆ. ಸರಿಯಾಗಿ ಹೇಳಿದ್ರಿ. ಈಗ ನಾನು ಹೇಳಿರೋ ವಸ್ತುಗಳನ್ನೆಲ್ಲ ನೀವು ತಗೊಂಡ್ ಬಂದಿದ್ದೀರಲ್ಲ? ಹೌದು ಟೀಚರ್. ಸರಿ ಮಕ್ಕಳ, ಬಸ್ ಹತ್ತಿ. ಮಕ್ಕಳೇ, ಎಲ್ಲರೂ ಸಾಲಾಗಿ ನಿಂತ್ಕೊಳ್ಳಿ. ಮಕ್ಕಳೇ, ನಾನೀಗ ಹೆಸರಿಡಿದ ಕೂಗೋ ಗುಂಪುಗಳು ಸಾಲಿಂದ ಹೊರಗಡೆ ಬಂದು ನಿಲ್ಬೇಕು, ಆಯ್ತಾ? ಆನೆ ಗುಂಪು, ನರಿ ಗುಂಪು, ಮಲ್ಲಿಗೆ ಗುಂಪು, ಸಂಪಿಗೆ ಗುಂಪು. ಮಕ್ಕಳೇ, ನೀವು ನಿಸರ್ಗಧಾಮದೊಳಗೆ ಹೋಗೋದಕ್ಕಿಂತ ಮೊದಲು ನಿಮ್ಮ ಹತ್ರ ಇರ್ತಕ್ಕಂಥ ಎಲ್ಲ ವಸ್ತುಗಳು ಸರಿಯಾಗಿದ್ದಾವೆ ಅಂತ ನೋಡ್ಕೊಳ್ಳಿ. ಸರಿ, ಹಾಗಾದ್ರೆ ನಾನು ಎಲ್ಲ ಗುಂಪುಗಳಿಗೂ ಕೆಲಸಗಳನ್ನ ನಿರ್ವಹಿಸ್ತೀನಿ, ಅದನ್ನೆಲ್ಲ ನೀವು ಮಾಡಬೇಕು. ಆನೆ ಗುಂಪು ವಿವಿಧ ರೀತಿಯ ಎಲೆಗಳನ್ನ ಆಯ್ಕೊಂಡು ಬರಬೇಕು. ಸರಿ ಮೇಡಮ್. ನರಿ ಗುಂಪು ವಿವಿಧ ರೀತಿಯ ಪಕ್ಷಿಗಳ ಬಣ್ಣಗಳನ್ನ ಗುರುತಿಸ್ಕೊಂಡು ಬರಬೇಕು. ಸರಿ ಮೇಡಮ್. ಸಂಪಿಗೆ ಗುಂಪು ವಿವಿಧ ರೀತಿಯ ಹೂಗಳನ್ನ ತೆಗೆದುಕೊಂಡು ಬರಬೇಕು, ಹಾಗೂ ಮಲ್ಲಿಗೆ ಗುಂಪು ವಿವಿಧ ರೀತಿಯ ಹಣ್ಣುಗಳನ್ನ ತೆಗೆದುಕೊಂಡು ಬರಬೇಕು.
ಮಕ್ಕಳೇ, ಇನ್ನೊಂದು ಮುಖ್ಯವಾದ ವಿಷಯ, ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಎಲ್ಲರೂ ಒಟ್ಟಿಗೆ ಹೋಗಬೇಕು ಕಾಡಿಗೆ, ತುಂಬ ದೂರ ಹೋಗಬಾರ್ದು. ಯಾಕೆ ಅಂತಂದರೆ ಕಾಡಿನ ವಿಸ್ತಾರ ತುಂಬ ಆಗಿದೆ. ಅಕಸ್ಮಾತ್ ನೀವೇನಾದರೂ ತಪ್ಪಿಸ್ಕೊಂಡ್ರೆ ದಕ್ಷಿಣದ ಭಾಗದ ಕಡೆನೇ ಬರಬೇಕು. ಅದು ನಾವಿರೋ ಜಾಗ, ಹಾಗೂ ಕಾಡಿನ ಮುಕ್ತಾಯನೂ ಸಹ ಆಗಿರುತ್ತೆ. ನೀವೇನಾದರೂ ಪೂರ್ವ, ಪಶ್ಚಿಮ, ಉತ್ತರದ ಕಡೆಗೆ ಏನಾದರೂ ಹೋದರೆ ಅಲ್ಲಿ ದಟ್ಟವಾದ ಕಾಡೊಳಗೆ ಹೋಗ್ಬಿಡ್ತೀರಾ. ಹುಷಾರಾಗಿರಿ. ಎಲ್ಲರೂ 4 ಗಂಟೆಯ ಒಳಗಡೆನೆ ಬರಬೇಕು, ಆಯ್ತಾ? ನೋಡ್ರೋ, ನಂಗೆ ಎಷ್ಟು ದೊಡ್ಡದಾದ ಎಲೆ ಸಿಕ್ಕಿದೆ. ನೋಡ್ರೋ, ನನ್ನ ಎಲೆ ಚಿಕ್ಕದಾದ್ರೂ ಎಷ್ಟು ಚೆನ್ನಾಗಿದೆ. ನಾನು ನಿಮ್ಮಿಬ್ಬರಿಗಿಂತ ಚೆನ್ನಾಗಿರೋ ಎಲೆ ತರ್ತೀನಿ. ವಿಶಾಲ್, ಬೇಗ ಬಂದ್ಬಿಡು, ನಾವೆಲ್ಲ ಇಲ್ಲೇ ಇರ್ತೀವಿ. ನೋಡ್ರೋ, ಎಲ್ಲೆಲ್ಲೋ ಹೋದಾನು. ಬರ್ತಾನ್ ಬಿಡು. ನೋಡ್ರಿ, ಒಂದೇ ರೀತಿ ಹೂ ಕಿತ್ಬೇಡಿ, ಬೇರೆ ಬೇರೆ ಕಡೆ ಹೋಗಿ ಹುಡುಕಿ. ಇಲ್ಲಪ್ಪ, ನನಗೆ ಭಯ ಆಗುತ್ತೆ. ಅಯ್ಯೋ, ಇವಾಗ ಒಂದೇ ರೀತಿ ಹೂ ತಗೊಂಡ್ರೆ ನಮ್ ಗುಂಪಿಗೆ ಬಹುಮಾನ ಸಿಗಲ್ಲ. ಬೇಕಿ ನೀನೇ ಹೋಗಿ ತಗೊಂಬ ನೋಡೋಣ. ಸರಿ, ನಾನೇ ಹೋಗ್ತೀನಿ. ಬೇಗ ಬಂದ್ಬಿಡು, ನಮ್ಗೆ ಭಯ ಆಗುತ್ತೆ. ಆಯ್ತು ಕಣೆ. ಇವಾಗ ನಾವ್ ಹೇಗೆ ಹಣ್ಣನ್ ಕೀಳೋದು, ಹೇಗ್ ಮರ ಹತ್ತೋದು? ಅದ್ರ ಚಿಕ್ಕ ಗಿಡ ಬೆಳೆದಿರತ್ತಲ್ಲ, ಅದ್ರಲ್ಲಿ ಕಿತ್ಕೊಳ್ಳೋಣ. ಬೇಡ ಕಣ್ರೆ, ಕಾಡಿನಲ್ಲಿ ದೂರ ಹೋಗೋದ್ ಬೇಡ. ಬೇಡ ಮೇಲ್ವಾ, ದೂರ ಹೋದ್ರೆ ಕಾಡ್ ಸಿಗುತ್ತೆ ಅಂತ. ಏ ರವಿ, ಬನ್ನಿ ಇಲ್ಲಿ. ಏನೇ ಮನಸ? ರವಿ, ಈ ಹಣ್ಣು ಕೀಳಕ್ ಸಹಾಯ ಮಾಡೋ. ಅಷ್ಟೇ ತಾನೇ? ಈ ಕಡೆ ಬಂದ್ರೆ. ಏ ರವಿ, ಏ ಭಾಸ್ಕರ, ಶಶಿ ಬಂದ್ರು ಇಲ್ಲಿ. ಹುಷಾರ್ ಕಣೋ ರವಿ. ನೀವು ನಮ್ಗೆ ಸಹಾಯ ಮಾಡಿದ್ದೀರಾ. ನರಿ ಗುಂಪಿಗೆ ಥ್ಯಾಂಕ್ಸ್. ಇವಾಗ ನೀವು ನಮಗೆ ಸಹಾಯ ಮಾಡಬೇಕು. ಬಣ್ಣ ಬಣ್ಣದ ಪಕ್ಷಿಗಳನ್ನು ತೋರಿಸ್ಬೇಕು. ನೋಡ್ರಿ, ಎಲ್ಲೋ ದಾರಿ ತಪ್ಪಾಗಿದೆಯಲ್ಲ. ಏನ್ ಮಾಡುದು? ಅಕಸ್ಮಾತ್ ನೀವೇನಾದ್ರೂ ತಪ್ಪಿಸ್ಕೊಂಡ್ರೆ ದಕ್ಷಿಣದ ಭಾಗದ ಕಡೆನೇ ಬರಬೇಕು. ಅದು ನಾವಿರೋ ಜಾಗ, ಹಾಗೂ ಕಾಡಿನ ಮುಕ್ತಾಯನೂ ಸಹ ಆಗಿರುತ್ತೆ. ನೀವೇನಾದ್ರೂ ಪೂರ್ವ, ಪಶ್ಚಿಮ, ಉತ್ತರದ ಕಡೆಗೆ ಏನಾದ್ರೂ ಹೋದ್ರೆ ಅಲ್ಲಿ ದಟ್ಟವಾದ ಕಾಡೊಳಗೆ ಹೋಗ್ಬಿಡ್ತೀರಾ. ಈಗ ಪೂರ್ವ ದಿಕ್ಕನ್ನು ಹೆಂಗ್ ಕಂಡು ಹಿಡಿಯೋದು? ನೋಡಿ ಮಕ್ಕಳ, ಈ ದಿನದ ಪಾಠ ದಿಕ್ಕುಗಳು. ದಿಕ್ಕುಗಳು ಮನುಷ್ಯನಿಗೆ
ಬಹಳ ಮುಖ್ಯ. ದಿಕ್ಕುಗಳಲ್ಲಿ 4 ದಿಕ್ಕುಗಳಿವೆ. ಅದು ಯಾವ್ಯಾವು ಸರ್? ಹೇಳ್ತೀನಿ. ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಅಂತ ಹೇಳಿ 4 ದಿಕ್ಕುಗಳಾಗಿ ವಿಂಗಡಿಸಲಾಗಿದೆ. ನೋಡಿ, ಈ ದಿಕ್ಕುಗಳ ಜೊತೆಗೆ ಮತ್ತೆ ನಾವು 4 ಉಪದಿಕ್ಕುಗಳನ್ನ ಗುರುತಿಸ್ತೇವೆ. ಅದು ಯಾವ್ಯಾವು ಅಂದ್ರೆ ಈಶಾನ್ಯ, ನೈಋತ್ಯ, ವಾಯುವ್ಯ ಮತ್ತು ಆಗ್ನೇಯ. ಅದೇ ನೋಡಿ, ಈಗ ಬರೀತೀನಿ ಅದನ್ನ. ಸರ್, ನಾವು ದಿಕ್ಕುಗಳನ್ನು ಯಾವ ರೀತಿ ಗುರುತಿಸಬಹುದು ಸರ್? ನಾವು ಸೂರ್ಯ ಹುಟ್ಟುವ ದಿಕ್ಕನ್ನ ಪೂರ್ವ ದಿಕ್ಕು ಎಂದು ಕರೆಯುತ್ತೇವೆ. ಹಾಗೇನೆ ಸೂರ್ಯಾಸ್ತವಾಗುವ ದಿಕ್ಕನ್ನ ಪಶ್ಚಿಮ ಅಂತ ಹೇಳಿ ಕರೀತೇವೆ. ಪೂರ್ವ ದಿಕ್ಕಿನ ಎಡಗಡೆಗೆ ಉತ್ತರ ದಿಕ್ಕೆಂದು, ಬಲಗಡೆಗೆ ದಕ್ಷಿಣ ದಿಕ್ಕು ಎಂದು ಕರೆಯುತ್ತೇವೆ. ಈ ನಮ್ಮ ಆಕಾಶ ಗಂಗೆಯಲ್ಲಿ ಇರುವ ಸೌರವ್ಯೂಹವು ಅನೇಕ ವಿಸ್ಮಯಗಳಿಂದ ಕೂಡಿದೆ. ಇದರಲ್ಲಿ ನಮಗೆ ಅತಿ ಹೆಚ್ಚು ಪ್ರಯೋಜನಕ್ಕೆ ಬಂದಿರುವ ವಿಸ್ಮಯದ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಈ ನಮ್ಮ ಭೂಮಂಡಲದ ಯಾವುದೇ ತುದಿಯಲ್ಲಿ ನಾವು ನಿಂತು ಒಂದು ಆಯಸ್ಕಾಂತವನ್ನು ಸ್ವತಂತ್ರವಾಗಿ ತೂಗು ಹಾಕಿದಾಗ ಅದು ಯಾವಾಗಲೂ ಒಂದೇ ದಿಕ್ಕಿನಲ್ಲಿ ನಿಲ್ಲುತ್ತದೆ. ನೀವು ಎಷ್ಟೇ ಪ್ರಯತ್ನಿಸಿದರೂ ಈ ಆಯಸ್ಕಾಂತವನ್ನು ಬೇರೆಯ ದಿಕ್ಕಿನಲ್ಲಿ ನಿಲ್ಲುವಂತೆ ಮಾಡಲು ಸಾಧ್ಯವಿಲ್ಲ. ಈ ರೀತಿಯಾಗಿ ಆಯಸ್ಕಾಂತವು ನಿಲ್ಲಲು ಕಾರಣವನ್ನು ಹುಡುಕಿದ ವಿಜ್ಞಾನಿಗಳಿಗೆ ದೊರೆತ ಮಹತ್ವದ ಉತ್ತರವೆಂದರೆ, ನಮ್ಮ ಭೂಮಂಡಲದ ಅಂದರೆ ಈ ಭೂಮಿಯ ಮಧ್ಯಭಾಗದಲ್ಲಿ ಒಂದು ಅತ್ಯಂತ ಬಲಿಷ್ಠವಾದ ಆಯಸ್ಕಾಂತವಿದ್ದು, ಅದರ ದಕ್ಷಿಣ ಧ್ರುವವು ನಮ್ಮ ಭೂಮಿಯಲ್ಲಿ ನಾವು ಯಾವುದನ್ನು ಉತ್ತರ ಧ್ರುವ ಎಂದು ಕರೆಯುತ್ತೇವೆಯೋ ಅತ್ತ ಕಡೆಗೆ ಮುಖ ಮಾಡಿಕೊಂಡು ಇದೆ. ಇದರ ಆಕರ್ಷಣೆಯ ಕಾರಣದಿಂದ ಈ ಭೂಮಿಯ ಮೇಲಿನ ಎಲ್ಲ ಆಯಸ್ಕಾಂತಗಳು ಈ ಭೂಮಂಡಲದ ಉತ್ತರ ಧ್ರುವದ ಕಡೆಗೆ ಮುಖ ಮಾಡಿ ನಿಂತಿರುತ್ತದೆ. ಹೀಗೆ ಆಯಸ್ಕಾಂತದ ಉತ್ತರ ಧ್ರುವವು ಎತ್ತ ಕಡೆ ಮುಖ ಮಾಡಿ ನಿಲ್ಲುತ್ತದೆಯೋ ಆ ದಿಕ್ಕನ್ನು ನಾವು ಯಾವಾಗಲೂ ಉತ್ತರ ದಿಕ್ಕು ಎಂದು ಕರೆಯುತ್ತೇವೆ. ಇದರ ವಿರುದ್ಧ ದಿಕ್ಕನ್ನು ನಾವು ದಕ್ಷಿಣ ದಿಕ್ಕು ಎಂದು ಕರೆಯುತ್ತೇವೆ. ಈ ಉತ್ತರ ದಿಕ್ಕಿನೆಡೆಗೆ ನಾವು ಮುಖ ಮಾಡಿ ನಿಂತಾಗ ನಮ್ಮ ಬಲಗೈಯ ಭಾಗವನ್ನು ನಾವು ಪೂರ್ವ ದಿಕ್ಕು ಎಂದು, ನಮ್ಮ ಎಡಗೈಯ ಭಾಗವನ್ನು ನಾವು ಪಶ್ಚಿಮ ದಿಕ್ಕು ಎಂದು ಕರೆಯುತ್ತೇವೆ. ಈ ಭೂಮಂಡಲದಲ್ಲಿ ನಾವಿರುವ ಸರಿಯಾದ ಸ್ಥಳ ಅಥವಾ ನಮ್ಮ ಜಾಗದ ನಕ್ಷೆಯನ್ನು ನಾವು ತಿಳಿಯಲು ನಮಗೆ ಅತ್ಯಂತ ಅವಶ್ಯಕವಾದ ಒಂದು ಅಳತೆಗೋಲು ಎಂದರೆ ದಿಕ್ಕುಗಳು. ಸಮುದ್ರದಲ್ಲಿ ತೇಲುವ ಹಡಗುಗಳು, ಆಕಾಶದಲ್ಲಿ ಹಾರಾಡುವ ವಿಮಾನಗಳು, ನಮ್ಮ ದಿನನಿತ್ಯ ಜೀವನದಲ್ಲಿ ಉಪಯೋಗಿಸುವ ದೂರದರ್ಶನ, ದೂರವಾಣಿ ಮುಂತಾದ ಸಲಕರಣೆಗಳ ಹಿಂದೆ ಕೆಲಸ ಮಾಡುವ ಉಪಗ್ರಹಗಳು, ಇವೆಲ್ಲ ಕೆಲಸ ಮಾಡಲು ಅವುಗಳಿಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವ ಮಾಹಿತಿ ಎಂದರೆ ದಿಕ್ಕುಗಳು. ಸರ್, ಸೂರ್ಯೋದಯ ಮತ್ತು ಸೂರ್ಯಾಸ್ತ ಇಲ್ಲದೆ ದಿಕ್ಕುಗಳನ್ನ ಗುರುತಿಸಕ್ಕಾಗಲ್ವಾ ಸರ್? ಒಳ್ಳೆ ಪ್ರಶ್ನೆ. ನಾವು ದಿಕ್ಸೂಚಿಯಿಂದ ಈ 4 ದಿಕ್ಕುಗಳನ್ನು ಸುಲಭವಾಗಿ ಗುರುತಿಸಬಹುದು. ದಿಕ್ಸೂಚಿ ಹೇಗಿರುತ್ತೆ ಸರ್? ತೋರಿಸ್ತೀನಿ ನೋಡಿ ಮಕ್ಕಳ, ಇದೇ ದಿಕ್ಸೂಚಿ. ಇದು ಹೇಗೆ ಹೇಳಿದ್ರು ಇದು ಉತ್ತರ ಮತ್ತು ದಕ್ಷಿಣ ದಿಕ್ಕನ್ನೇ ತೋರಿಸುತ್ತೆ. ಇದನ್ನೆಲ್ಲ ಉಪಯೋಗಿಸ್ತಾರೆ ಸರ್? ಇದನ್ನ ವಿಮಾನಯಾನ, ಪರ್ವತಾರೋಹಣ ಹಾಗೂ ಸಮುದ್ರಯಾನಗಳಲ್ಲಿ ಬಳಸ್ತಾರೆ. ಸರ್, ದಿಕ್ಕುಗಳನ್ನು ಸುಲಭವಾಗಿ ಹೇಗೆ ಪತ್ತೆ ಮಾಡೋದು? ಒಳ್ಳೆಯ ಪ್ರಶ್ನೆ. ನನ್ನೊಟ್ಟಿಗೆ ಬನ್ನಿ, ತೋರಿಸ್ತೀನಿ. ವಿಶಾಲ್ ಬಾಯಿಲಿ. ಈಗ ಸಮಯ ಎಷ್ಟು? 10 ಗಂಟೆ ಸರ್. ನೋಡು, ನಿನ್ನ ಮುಖದ ನೇರದಲ್ಲಿ ಈಗ ಸೂರ್ಯ ಇದ್ದಾನೆ. ಈ ದಿಕ್ಕನ್ನು ನಾವು ಪೂರ್ವ ದಿಕ್ಕು ಅಂತ ಕರಿತೇವೆ. ನಿನ್ನ ಎಡಗಡೆಗೆ ಉತ್ತರ ದಿಕ್ಕು ಹಾಗೂ ಬಲಗಡೆಗೆ ದಕ್ಷಿಣ ದಿಕ್ಕು ಇದೆ. ಸರ್, ಹಾಗಾದ್ರೆ ಪಶ್ಚಿಮ?
ನಿನ್ನ ಬೆನ್ನಿನ ಹಿಂಬದಿಗೆ ಪಶ್ಚಿಮ ದಿಕ್ಕು ಅಂತ ಕರಿತೀವಿ. ಸರ್, ಸೂರ್ಯ ನನ್ನ ಬೆನ್ನಿನ ಹಿಂದೆ ಬಂದಾಗ ನಾನು ಅವನ ಕಡೆ ಮುಖ ಮಾಡಿ ನಿಂತರೆ ಅದು ಪೂರ್ವ ಆಗುತ್ತಾ? ಇಲ್ಲ ಇಲ್ಲ, ನಿನ್ನ ವಿಚಾರ ತಪ್ಪು. ಸೂರ್ಯ ಮುಳುಗುವಾಗ ನೀನು ಅವನ ಎದುರಿಗೆ ನಿಂತರೆ ನಿನ್ನ ಹಿಂಭಾಗ ಪೂರ್ವ ಆಗುತ್ತೆ, ಬಲಭಾಗ ಉತ್ತರ ಆಗುತ್ತೆ, ಎಡಭಾಗ ದಕ್ಷಿಣ ಆಗುತ್ತೆ. ಗೊತ್ತಾಯ್ತಲ್ಲ? ಇನ್ನೊಂದು ಮುಖ್ಯ ವಿಚಾರ ಏನಂದರೆ, ನಾವು ದಿಕ್ಕುಗಳನ್ನು ತಿಳ್ಕೊಬೇಕಾದ್ರೆ ಸಮಯವನ್ನು ನೋಡಿ ದಿಕ್ಕುಗಳನ್ನು ತಿಳ್ಕೊಳ್ಬೇಕು, ಪ್ರಯತ್ನ ಪಡಬೇಕು. ಉದಾಹರಣೆಗೆ ವಿಶಾಲೀಗ ಸೂರ್ಯನ ಎದುರುಗಡೆ ನಿಂತಿದ್ದಾನೆ, ಈಗ 10 ಗಂಟೆ, ಇದು ಪೂರ್ವ ದಿಕ್ಕು. ಇದೇ ವಿಶಾಲು ಸಂಜೆ 4 ಗಂಟೆಯಲ್ಲಿ ಸೂರ್ಯನ ಎದುರುಗಡೆ ನಿಂತರೆ ಪಶ್ಚಿಮ ದಿಕ್ಕು. ಇಷ್ಟೇ. ಸರ್, ನಮ್ಮ ಹತ್ರ ಗಡಿಯಾರ ಇಲ್ದಿದ್ರೆ? ಒಳ್ಳೆ ಪ್ರಶ್ನೆ ಕೇಳಿದೆ. ಆ ಸಮಯದಲ್ಲಿ ಸೂರ್ಯನ ಪ್ರಕೃತಿಯಿಂದ ತಿಳ್ಕೊಬೇಕಾಗತ್ತೆ. ನಮಗೆ ದಿಕ್ಕಿನ ಮಾಹಿತಿಯನ್ನು ನೀಡುವ ಅತ್ಯಂತ ಮುಖ್ಯವಾದ ವಸ್ತುವೆಂದರೆ ಸೂರ್ಯ. ಈ ಸೌರಮಂಡಲದಲ್ಲಿ ನಮ್ಮ ಭೂಮಿಯು ಯಾವಾಗಲೂ ಬಲದಿಂದ ಎಡಕ್ಕೆ ಸುತ್ತುತ್ತದೆ. ಆದ್ದರಿಂದ ಇದರ ಮೇಲೆ ಸೂರ್ಯನ ಬೆಳಕು ಭೂಮಿಯ ಬಲದಿಂದ ಎಡಕ್ಕೆ ಪಯಣಿಸುತ್ತದೆ. ಅಂದರೆ ಅದು ಭೂಮಿಯ ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿನ ಕಡೆಗೆ ಪಯಣಿಸುತ್ತದೆ. ಆದ ಕಾರಣ ನಾವು ಭೂಮಿಯ ಮೇಲೆ ನಿಂತಾಗ ಯಾವ ದಿಕ್ಕಿನಲ್ಲಿ ಸೂರ್ಯನ ಉಗಮವಾಗುತ್ತದೋ ಅದನ್ನು ನಾವು ಪೂರ್ವ ದಿಕ್ಕು ಎಂದು ಕರೆಯುತ್ತೇವೆ. ಯಾವ ದಿಕ್ಕಿನಲ್ಲಿ ಸೂರ್ಯ ಮುಳುಗುತ್ತಾನೋ ಆ ದಿಕ್ಕನ್ನು ನಾವು ಪಶ್ಚಿಮ ದಿಕ್ಕು ಎಂದು ಕರೆಯುತ್ತೇವೆ. ನಾವು ಸೂರ್ಯ ಉಗಮಿಸುವಾಗ ಸೂರ್ಯನ ಕಡೆಗೆ ಮುಖ ಮಾಡಿ ನಿಂತು ನಮ್ಮ ಎಡಗೈಯನ್ನು ಮೇಲೆತ್ತಿದರೆ ಆ ದಿಕ್ಕು ಉತ್ತರ ದಿಕ್ಕು ಮತ್ತು ನಮ್ಮ ಬಲಗೈಯನ್ನು ಮೇಲೆತ್ತಿದರೆ ಆ ದಿಕ್ಕನ್ನು ನಾವು ದಕ್ಷಿಣ ದಿಕ್ಕು ಎಂದು ಕರೆಯುತ್ತೇವೆ. ಅದೇ ರೀತಿ ಸಂಜೆಯ ಸಮಯದಲ್ಲಿ ಸೂರ್ಯ ಮುಳುಗುವ ದಿಕ್ಕು ಪಶ್ಚಿಮ. ಪಶ್ಚಿಮದ ದಿಕ್ಕಿನ ಕಡೆ ಮುಖ ಮಾಡಿ ನಾವು ಬಲಗೈಯನ್ನು ಮೇಲೆತ್ತಿದರೆ ಆ ದಿಕ್ಕು ಉತ್ತರ, ನಾವು ಎಡಗೈಯನ್ನು ಮೇಲೆತ್ತಿದರೆ ಆ ದಿಕ್ಕು ದಕ್ಷಿಣ. ಹೀಗೆ ಸೂರ್ಯನ ಉಗಮ ಹಾಗೂ ಮುಳುಗುವ ದಿಕ್ಕಿನ ಆಧಾರದ ಮೇಲೆ ಈ ಭೂಮಂಡಲದ ಯಾವುದೇ ಭಾಗದಲ್ಲಿ ನಾವು ಕಳೆದು ಹೋಗಿದ್ದರೂ ನಾವು ನಮ್ಮ ದಿಕ್ಕುಗಳ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ನಮ್ಮ ಭೂಮಂಡಲದ, ನಮ್ಮ ದೇಶದ, ನಮ್ಮ ರಾಜ್ಯದ, ಏಕೆ ನಾವು ಕಟ್ಟುವ ಮನೆ, ಇವುಗಳ ನಕ್ಷೆಗಳ ತಯಾರಿಕೆಯಲ್ಲಿ ಮುಖ್ಯ ಪಾತ್ರ ವಹಿಸುವುದೇ ಈ ದಿಕ್ಕುಗಳು. ನಮ್ಮ ಭಾರತದ ನಕ್ಷೆಯಲ್ಲಿ ಸೂರ್ಯ ಬಲಭಾಗದಿಂದ ಪ್ರವೇಶ ಮಾಡುವ ಕಾರಣ ಈ ಬಲಭಾಗ ಭಾರತದ ಪೂರ್ವ ಭಾಗ, ಎಡಗಡೆಯ ಭಾಗ ಪಶ್ಚಿಮ, ಉತ್ತರ ಧ್ರುವದ ಕಡೆ ಮುಖ ಮಾಡಿರುವ ಕಾಶ್ಮೀರ, ಹಿಮಾಲಯ ಇರುವ ದಿಕ್ಕು ಉತ್ತರ, ಅದರ ವಿರುದ್ಧ ದಿಕ್ಕಿನಲ್ಲಿರುವ ಶ್ರೀಲಂಕಾ ಭಾರತದ ದಕ್ಷಿಣದಲ್ಲಿದೆ. ಅದರಂತೆ ನಮ್ಮ ಕರ್ನಾಟಕದ ನಕ್ಷೆಯಲ್ಲಿ ಕೋಲಾರ, ರಾಯಚೂರು, ಬಳ್ಳಾರಿ ನಗರಗಳು ಪೂರ್ವದಲ್ಲಿದೆ. ಮಂಗಳೂರು, ಉಡುಪಿ ನಗರಗಳು ಕರ್ನಾಟಕದ ಪಶ್ಚಿಮದಲ್ಲಿದೆ. ಬೀದರ್, ಬೆಳಗಾಂ, ಬಿಜಾಪುರ ಕರ್ನಾಟಕದ ಉತ್ತರದಲ್ಲಿದೆ. ಹಾಗೂ ಬೆಂಗಳೂರು, ಮೈಸೂರು, ಮಡಿಕೇರಿ ಕರ್ನಾಟಕದ ದಕ್ಷಿಣದಲ್ಲಿದೆ. ಯಾವುದೇ ಪ್ರದೇಶ, ಯಾವುದೇ ದೇಶವಾಗಲಿ ಅಥವಾ ನಾವು ವಾಸಿಸುವ ಮನೆಯೇ ಆಗಲಿ, ಅದರಲ್ಲಿ ಸೂರ್ಯ ಉಗಮಿಸುವ ದಿಕ್ಕನ್ನು ನಾವು ಪೂರ್ವ ಎಂದು ಕರೆಯುತ್ತೇವೆ. ಅದರ ವಿರುದ್ಧ ದಿಕ್ಕನ್ನು ಪಶ್ಚಿಮ ಎಂದು ಕರೆಯುತ್ತೇವೆ. ಪೂರ್ವದ ಕಡೆ ಮುಖ ಮಾಡಿದಾಗ ನಮ್ಮ ಎಡಭಾಗ ಉತ್ತರ ಮತ್ತು ಬಲಭಾಗ ದಕ್ಷಿಣ. ಇದಲ್ಲದೆ ಪೂರ್ವ ಹಾಗೂ ಉತ್ತರ ದಿಕ್ಕಿನ ನಡುವೆ ಇರುವ ದಿಕ್ಕನ್ನು ನಾವು ವಾಯುವ್ಯ ಎಂದು ಕರೆಯುತ್ತೇವೆ. ಉತ್ತರ ಹಾಗೂ ಪಶ್ಚಿಮದ ನಡುವೆ ಇರುವ ದಿಕ್ಕನ್ನು ನಾವು ನೈಋತ್ಯ ದಿಕ್ಕು ಎಂದು ಕರೆಯುತ್ತೇವೆ. ಪಶ್ಚಿಮ ಹಾಗೂ ದಕ್ಷಿಣ ದಿಕ್ಕುಗಳ ನಡುವೆ ಇರುವ ದಿಕ್ಕನ್ನು ನಾವು ಆಗ್ನೇಯ ದಿಕ್ಕು ಎಂದು ಕರೆಯುತ್ತೇವೆ. ಹಾಗೂ ದಕ್ಷಿಣ ಮತ್ತು ಪೂರ್ವದ ನಡುವೆ ಇರುವ ದಿಕ್ಕನ್ನು ನಾವು ಈಶಾನ್ಯ ಎಂದು ಕರೆಯುತ್ತೇವೆ. ಅರ್ಥ ಆಯ್ತಾ ಮಕ್ಕಳ? ಈಗ ಹೇಳಿ, ನಾವು ದಿಕ್ಕುಗಳನ್ನು ಸುಲಭವಾಗಿ ಹೇಗೆ ಗುರುತಿಸಬಹುದು? ಸರ್,
ನಾವು ಬೆಳಗ್ಗೆ ಎದ್ದು ಸೂರ್ಯನಿಗೆ ಮುಖ ಮಾಡಿದರೆ ಅದು ಪೂರ್ವ, ನಮ್ಮ ಬೆನ್ನ ಹಿಂದ್ಗಡೆ ಅದು ಪಶ್ಚಿಮ. ಎಡಗಡೆ ಉತ್ತರ, ಬಲಗಡೆ ದಕ್ಷಿಣ. ಹಾಗಾದ್ರೆ ಸಂಜೆ ಮುಖ ಮಾಡಿ ನಿಂತ್ರೆ ಆ ದಿಕ್ಕನ್ನು ಪಶ್ಚಿಮ ಎಂದು ಕರೆಯುತ್ತೇವೆ, ನಮ್ಮ ಬೆನ್ನ ಹಿಂದ್ಗಡೆ ಪೂರ್ವ ಎಂದು ಕರೆಯುತ್ತೇವೆ. ಎಡಗಡೆ ದಕ್ಷಿಣ, ಬಲಗಡೆ ಉತ್ತರ. ವೆರಿ ಗುಡ್, ಅರ್ಥ ಆಗಿದೆ. ಬನ್ನಿ. ಟೈಮ್ 11 ಗಂಟೆ. ನನ್ನ ಚಿಕ್ಕದಾಗಿದೆ. ಮಾಸ್ಟರ್ ಕ್ಲಾಸಲ್ಲಿರೋದು ಸೂರ್ಯಕ್ಕೆ ಫೇಸ್ ಮಾಡಿ ನಿಂತರೆ ಅದು ಪೂರ್ವ ದಿಕ್ಕಾಗುತ್ತದೆ. ದಕ್ಷಿಣ ಅಂದರೆ ಇದು. ದೀಪಾ, ಯಾಕೆ ದೀಪ ಅಳ್ತಾ ಇದೆಯಾ? ನನಗೆ ದಾರಿ ತಪ್ಪೋಯ್ತು, ಅವರೆಲ್ಲ ಹೊರಟೋದ್ರು. ಮೇಡಮ್ ಹೇಳಿಲ್ವಾ ತಪ್ಪಿಸ್ಕೊಂಡ್ರೆ ದಕ್ಷಿಣ ದಿಕ್ಕಿಗೆ ಬರಬೇಕು ಅಂತ? ಅದೇ ದಕ್ಷಿಣ ದಿಕ್ಕನ್ನ ಹೇಗೆ ಗುರುತಿಸೋದು? ನನಗೂ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯ್ತು ನೋಡು. ಅದೇ ದಕ್ಷಿಣ ದಿಕ್ಕು. ಹೋಗೋಣ? ನಾನು ಮೊದಲೇ ಹೇಳಿರ್ಲಿಲ್ವಾ ನೀವು ಎಲ್ಲರೂ ಒಟ್ಟಿಗೆ ಹೋಗಬೇಕು, ಎಲ್ಲರೂ ಒಟ್ಟಿಗೆ ಬರಬೇಕು ಅಂತ? ಸರಿ ನಡೀರಿ, ಎಲ್ಲ ಒಟ್ಟಿಗೆ ಹುಡ್ಕಕ್ಕೆ ಹೋಗೋಣ. ಸ್ವಲ್ಪ ಕೆಳಗಡೆ ಹೋಗಿದ್ದಾನೆ. ನಮ್ಮ ನೇರಕ್ಕೆ ನೋಡೋಣ ಬಾ. ಅದು ಪಶ್ಚಿಮ, ಅದು ಪೂರ್ವ, ಅದು ದಕ್ಷಿಣ. ಬಾ. ವಿಶಾಲ್, ದೀಪಾ, ಮೆಚ್ಚಬೇಕು ನಿಮ್ಮ ಧೈರ್ಯಕ್ಕೆ. ಧೈರ್ಯ ಅಲ್ಲ ಮೇಡಮ್, ಮೇಷ್ಟ್ರು ದಿಕ್ಕುಗಳ ಬಗ್ಗೆ ಕ್ಲಾಸಲ್ಲಿ ಪಾಠ ಮಾಡಿದ್ದಾರೆ, ಅದೇ ಉಪಯೋಗವಾಯಿತು. ವೆರಿ ಗುಡ್. ವಿಶಾಲ್ ಹೇಳಿರೋ ಮಾತು ಕೇಳಿಸ್ಕೊಂಡ್ರಲ್ವಾ? ತರಗತಿಯಲ್ಲಿ ಮಾಡಿರ್ತಕ್ಕಂಥ ಪಾಠಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಬದುಕು ಸಾರ್ಥಕವಾಗುತ್ತೆ. ಸರಿ, ಹಾಗಾದ್ರೆ ಸರಿ ಮಕ್ಕಳ, ನೀವು ತಂದಿರ್ತಕ್ಕಂಥ ಮಾಹಿತಿಗಳನ್ನೆಲ್ಲ ಜೋಪಾನವಾಗಿಡಿ. ಮುಂದಿನ ತರಗತಿಯಲ್ಲಿ ಅದ್ರ ಬಗ್ಗೆ ವಿಚಾರ ಮಾಡೋಣ, ಆಯ್ತಾ? ಕ್ಲಾಸ್ ಡಿಸ್ಪರ್ಸ್.